ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೋಚನೆ ವ್ಯಾಕರಣದ ಬಹುಆಯ್ಕೆ ಪ್ರಶ್ನೆಗಳಿರ್ತಾವ. ಅದರಲ್ಲಿ ವಿಲೋಮ ಶಬ್ದ ಇರ್ತದೆ. ಫಸ್ಟ್ ಆ ವಿಲೋಮ ಶಬ್ದದಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಅಂದರೆ ಸಹಯೋಗ, ಅಸಹಯೋಗ, ಅವಶ್ಯಕ, ಅನಾವಶ್ಯಕ, ಎಸ್ ವಿಶ್ವಾಸ, ಅವಿಶ್ವಾಸ, ಬೇಇಮಾನ್, ಇಮಾನ್, ಪಾಸ್, ದೂರ್, ದೀನ್, ರಾತ್. ಸೊ ಈ ಥರನಾಗಿರ್ತಕ್ಕಂಥ ಪಾಠದ ಹಿಂದುಗಡೆ ಮತ್ತು ನಿಮಗೆ ವ್ಯಾಕರಣದಲ್ಲಿರ್ತಕ್ಕಂಥ ಪ್ರಶ್ನೆಗಳಿದಾವಲ್ಲ ಅವುಗಳನ್ನು ನೋಡ್ಕೊಂಡೋಗಿ ಖಂಡಿತವಾಗಿ ಈ ಥರದ ಪ್ರಶ್ನೆಗಳು ಬರ್ತಾವಂತ ಹೇಳಿದ್ದಾರೆ. ಇನ್ನು ವಚನಗಳಲ್ಲಿ ನೋಡೋದಾದರೆ ಚೀಜ್ ಚೀಜೆ, ಇದು ಕಾಶ್ಮೀರಿ ಸೇಬ್. ಎಸ್, ಕಥೆಯಲ್ಲಿರ್ತಕ್ಕಂಥ ಪಾಠದ ಹಿಂದುಗಡೆ ಇರ್ತಕ್ಕಂಥ ಪ್ರಶ್ನೆ ರೇವಡಿ ರೇವಡಿಯ, ದುಕಾನ್ ದುಕಾನೆ. ಇನ್ನು ಲಿಂಗದಲ್ಲಿ ನೋಡೋದಾದರೆ ಶ್ರೀಮಾನ್ ಶ್ರೀಮತಿ, ಮಯೂರ ಮಯೂರಿ, ಇದು ಗಿಲ್ಲು ಪಾಠದ ಹಿಂದುಗಡೆ ಇರ್ತಕ್ಕಂಥ ಲಿಂಗವನ್ನು ಪರಿವರ್ತನೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆಗಳು ಇತ್ತು. ಇನ್ನು ಪ್ರೇರಣಾರ್ಥಕ ಕ್ರಿಯಾದಲ್ಲಿ ಏನು ಹೇಳಿದ್ದಾರೆ ಅಂದರೆ ಗಿಲ್ಲು ಪಾಠ, ಮೇರಾ ಬಚ್ಪನ್ ಪಾಠ, ಇಮಾನ್ದಾರೋಂ ಕೆ ಸಮ್ಮೇಳನ್ ಮೇ ಪಾಠ. ಸೊ ಈ ಪಾಠದ ಹಿಂದುಗಡೆ ಇರ್ತಕ್ಕಂಥ ಖಂಡಿತವಾಗಿ ನಿಮಗೆ ಬರ್ತಕ್ಕಂಥ ಎಸ್ ಪ್ರೇರಣಾರ್ಥಕ ಕ್ರಿಯಾ ಶಬ್ದಗಳನ್ನು ನೋಡ್ಕೊಂಡೋಗಿ. ಉದಾಹರಣೆಗಾಗಿ ಚಲನ ಚಲಾನ, ಪೀನಾ ಪಿಲಾನ, ದೇಖ್ನಾ ದಿಖಾನ, ರೋನಾ ರುಲಾನ, ಮಿಲನ ಮಿಲಾನ. ಆನ ಇತ್ತಂದ್ರೆ ಪ್ರಥಮ ಪ್ರೇರಣಾರ್ಥಕ ಇರ್ತದೆ, ವಾನ ಇತ್ತಂದ್ರೆ ದ್ವಿತೀಯ ಪ್ರೇರಣಾರ್ಥಕ ಇರ್ತದೆ. ಕೊಟ್ಟ ಶಬ್ದಕ್ಕೆ ಪ್ರಥಮ ಪ್ರೇರಣಾರ್ಥಕ ಗುರುತಿಸ್ಲಿಕ್ಕೂ ಹೇಳ್ಬೋದು, ಅಥವಾ ಯಾವುದು ಪ್ರಥಮ ಪ್ರೇರಣಾರ್ಥಕ ಕ್ರಿಯೆನೇ ಗುರುತಿಸ್ರಿ ಅಂತಲೂ ಕೂಡ ಕೊಡ್ಬೋದು. ಸೊ 2 ಟೈಪ್ಸ್ ಆಫ್ ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟನ್ನು ಮಾಡ್ತೀವಿ. ಇನ್ನು ಸಂಧಿಗಳಲ್ಲಿ ವಿಶೇಷವಾಗಿ ಅವರು ಸಂಧಿಗಳಲ್ಲಿ ದೀರ್ಘ ಸಂಧಿಗೆ ಪರ್ವತಾರೋಹಣ, ಗಿರೀಶ, ಲಘುತ್ತರ. ಸೊ ತಮಗೆ ಗೊತ್ತಿರ್ಬೋದು ಆ, ಈ, ಉ, ರಿ. ಸೊ ಈ ಮಾತ್ರಾ ಚಿಹ್ನೆ ಇತ್ತಂದ್ರೆ ನಾವೇನಂತೀವಿ ಎಸ್ ಆ, ಇದು ಮಾತ್ರಾ ಚಿಹ್ನೆ, ಇದು ಈ ಮಾತ್ರಾ ಚಿಹ್ನೆ, ಇದು ಉ ಮಾತ್ರಾ ಚಿಹ್ನೆ. ಪಿತೃಣದಲ್ಲಿ ಒಂದು ಬರ್ತದೆ, ಇದು ರಿ ಮಾತ್ರಾ ಚಿಹ್ನೆ. ಓಕೆನಾ? ಸೊ ಇವು ದೀರ್ಘ ಸಂಧಿಗೆ ಉದಾಹರಣೆ ಆಗ್ತವೆ. ಗುಣ ಸಂಧಿಗೆ ಈಸಿ ಏನಂದರೆ ಸೊ ಮೇಲೆ ಒಂದೇ ಬಡಿಗೆ ಇರ್ತದೆ. ವೃದ್ಧಿ ಸಂಧಿಗೆ ಮೇಲೆ 2 ಬಡಿಗೆಗಳು ಇರ್ತವೆ. ಎನ್ ಸಂಧಿಯಲ್ಲಿ ಯ ವ ರಗಳು ಏನಾಗ್ತಾವಪ್ಪ ಅಂದರೆ ಇಲ್ಲಿ ಅರ್ಧ ಒತ್ತಕ್ಷರದ ರೂಪದಲ್ಲಿ ಬರ್ತಾವೆ. ಇನ್ನು ಸಮಾಸಗಳಲ್ಲಿ ನೋಡೋದಾದರೆ 3 ಇಂಪಾರ್ಟೆಂಟ್ ಅಂತ ಹೇಳಿದರು. ತತ್ಪುರುಷ ಸಮಾಸ, ದ್ವಂದ್ವ ಸಮಾಸ, ದ್ವಿಗು ಸಮಾಸ. ವಿಶೇಷವಾಗಿ ಕರ್ನಾಟಕ ಸಂಪದ ಪಾಠದಲ್ಲಿ ಜಲಪ್ರಪಾತ, ರಾಜವಂಶ ಅಂತಿಂಥ ಉದಾಹರಣೆಗಳಿದಾವೆ, ಅವುಗಳನ್ನು ನೋಡ್ಕೊಂಡೋಗಿ. ಕಾರಕ ಚಿಹ್ನೆಗಳು ಲೋಪ ಅಂತಂದ್ರೆ ತತ್ಪುರುಷ ಸಮಾಸ ಆಗ್ತದೆ. ನಡುವೆ ಯೋಜಕ ಚಿಹ್ನೆ ಇತ್ತಂದ್ರೆ ದ್ವಂದ್ವ ಆಗ್ತದೆ. ಪ್ರಥಮ ಪದ ಇಟ್ ಮೀನ್ಸ್ ಪೂರ್ವ ಪದ ಸಂಖ್ಯಾವಾಚಕ ಅಂತಂದ್ರೆ ದ್ವಿಗು ಆಗ್ತದೆ ಅನ್ನೋದನ್ನು ಸಹಿತ ನೆನಪಿರಲಿ. ವಿರಾಮ ಚಿಹ್ನೆಗಳಲ್ಲಿ ಪೂರ್ಣ ವಿರಾಮ, ಅಲ್ಪ ವಿರಾಮ, ವಿಸ್ಮಯಾದಿಬೋಧಕ, ಪ್ರಶ್ನವಾಚಕ. ಇಲ್ಲಿ ಕೊಟ್ಟಿದ್ದಾರೆ ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೇ, ಆಜ್ ಕಾ ಯುಗ್ ಇಂಟರ್ನೆಟ್ ಕಾ ಯುಗ್ ಹೇ. ಸೊ ಈ ಥರ ವಿಶೇಷವಾಗಿ ಬಸಂತ್ ಕಿ ಸಚ್ಚಾಯಿ, ಇಂಟರ್ನೆಟ್ ಕ್ರಾಂತಿ, ಇಮಾನ್ದಾರೋಂ ಕೆ ಸಮ್ಮೇಳನ ಮೇ. ಈ ಪಾಠದ ವಾಕ್ಯಗಳನ್ನು ನೋಡ್ಕೊಡ್ರಿ. ಖಂಡಿತವಾಗಿ ಪಾಠದವನ್ನು ಓದಬೇಕು. ನೀವು ಪಾಠ ಓದೋದ್ರಿಂದ ನಿಮಗೆ ವಿರಾಮ ಚಿಹ್ನೆಗಳ ಪರಿಚಯ ಗೊತ್ತಾಗ್ತದೆ, ಜೊತೆಗೆ ಕಾರಕ ಚಿಹ್ನೆಗಳನ್ನು ಕೂಡ ಗೊತ್ತಾಗ್ತದೆ. ಯಾಕಂದ್ರೆ ಕಾರಕಗಳು ಇದೇ ತರನಾಗಿರ್ತಕ್ಕಂಥ ಕ್ವಶನ್ಸ್ ಇರ್ತಾವೆ. ವಿಶೇಷವಾಗಿ ಕ ಆಗಿರ್ಬೋದು, ಕೆ ಆಗಿರ್ಬೋದು, ಮೇ ಆಗಿರ್ಬೋದು, ಸೇ, ಪರ್, ಕೋ. ಸೊ ಇಂಥವು ಕೊಡ್ತಾರೆ. ಅವೆಲ್ಲ ಪುಸ್ತಕದ ವಾಕ್ಯಗಳಿರ್ತವೆ. ನೀವು ಪುಸ್ತಕ ಓದಿದರೆ ಮಾತ್ರ ಕಾರಕ ಸರಿಯಾಗಿ ನೀವು ಏನು ಮಾಡ್ಬೋದು, ಗುರ್ತು ಹಿಡಿದು ಬರಿಬೋದು. ಸೊ ಪೇಡ್ ಸೆ ಫಲ್ ಗಿರಾ. नेक्स्ट शनि सूर्य का पुत्र है, सुरेश की बहन राधा है, रमेश के पिता डॉक्टर है, ಎಸ್ ಗಿಲ್ಲು ಸುರಾಹಿ ಪರ್ ಲೇಟ್ ಜಾತಾ ತಾ. ಸೊ ಇದನ್ನು ತಾವೇನು ಮಾಡ್ಕೊಳ್ಬೇಕು, ಕಾರಕ್ಕಾಗಿ ಪುಸ್ತಕದ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಹೇಳಿದ್ದೀವಿ. ಕಿ, ಕೆ, ಮೇ, ಸೇ, ಪರ್, ಕೋ ಇವುಗಳನ್ನು ಹೆಚ್ಚು ಗಮನ ಕೊಟ್ಟಿದ್ರೆ ಖಂಡಿತವಾಗಿ ಕಾರಕದಿಂದ 1 ಅಂಕಗಳನ್ನು ಪಡಿತೀರಿ. ಇನ್ನು ಅನುರೂಪತದಲ್ಲಿ ನೋಡೋದಾದರೆ 3 ಗದ್ಯಪಾಠದಿರ್ತಾವಂತ ಹೇಳಿದ್ದಾರೆ, 1 ಪದ್ಯಪಾಠದಿರ್ತಾವಂತ ಹೇಳಿದ್ದಾರೆ. ವಿಶೇಷವಾಗಿ ಕಾಶ್ಮೀರಿ ಸೇಬ್, ಗಿಲ್ಲು, ಬಸಂತ್ ಕಿ ಸಚ್ಚಾಯಿ, ಮೇರಾ ಬಚ್ಪನ್, ಕರ್ನಾಟಕ ಸಂಪದ, ಮಹಿಳಾ ಕಿ ಸಾಹಸಗಾಥ, ಸುರ್ಶಾಮ ಇವುಗಳನ್ನು ನೋಡ್ಕೊಂಡೋಗಿ. ಇಲ್ಲಿ ಪಾಠದ ವಿಧ, ಪಾಠದ ಲೇಖಕರು, ಕವಿತೆಗಳು, ಆಮೇಲೆ ಪಾಠದಲ್ಲಿ ಸಂಬಂಧೀಕರಣವನ್ನು ಸೂಚಿಸ್ತಕ್ಕಂಥ ಪದಗಳ ಬಗ್ಗೆನೂ ಕೂಡ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಅವುಗಳನ್ನು ಸಹಿತ ತಾವೇನು ಮಾಡ್ಬೋದಪ್ಪ ಅಂತಂದರೆ ಮಾರ್ಕ್ಸ್ಗಳನ್ನು ತೊಗೊಳ್ಬೋದು, ಈಸಿಯಾಗಿ ಸೆಕ್ಯೂರ್ಗಳನ್ನು ಮಾಡ್ಬೋದು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ 2 ಪದ್ಯ ಪ್ರಶ್ನೆಗಳಿರ್ತವೆ, 2 ಗದ್ಯ ಪ್ರಶ್ನೆಗಳಿರ್ತವೆ. 2 वाक्य में उत्तर लिखे ಒಳಗಡೆ 4 गद्य, 2 पद्य, 2 पूरक वाचन. विशेषವಾಗಿ आजकल शिक्षित समाज में किसके बारे में विचार किया जाता है? सेब की हालत के बारे में लिखिए, जैनुलाब्दीन के बारे में लिखिए, जलालुद्दीन के बारे में लिखिए, कलाम जी के बचपन कैसे बीता, बेंगलुरु में कौन कौन से बृहद संस्थाएं हैं, महात्मा गांधी सत्य का कथन के बारे में क्या विचार है. इन 3 वाक्यों में 3-4 ವಾಕ್ಯದಲ್ಲಿ ಉತ್ತರಗಳಲ್ಲಿ 5 ಗದ್ಯ ಪ್ರಶ್ನೆಗಳು, 3 ಪದ್ಯದ ಪ್ರಶ್ನೆಗಳು, 1 ಅನುವಾದ ಪ್ರಶ್ನೆಗಳು ಇರ್ತಾವ. ವಿಶೇಷವಾಗಿ ಗಿಲ್ಲು, ಇಂಟರ್ನೆಟ್ ಕ್ರಾಂತಿ, ಇಮಾನ್ದಾರೋಂ ಕೆ ಸಮ್ಮೇಳನ ಮೇ, ದುನಿಯಾ ಮೇ ಪಹಲಾ ಮಕಾನ್, ರೋಬೋಟ್, ಮಹಿಳಾ ಕಿ ಸಾಹಸಗಾಥ, ಕರ್ನಾಟಕ ಸಂಪದ, ಬಾಲಶಕ್ತಿ. ಓಕೆ, ಸೊ ಈ ಪಾಠಗಳಿಂದ ಹೆಚ್ಚು ಏನು ಮಾಡ್ತಾರಪ್ಪ ಅಂದ್ರೆ 3 ಅಂಕದ ಪ್ರಶ್ನೆಗಳು ಬರ್ತಾವೆ.
इन गिल्लू के प्रति महादेव वर्मा जी की ममता का वर्णन कीजिए। गिल्लू का कार्यकलाप, सोशल नेटवर्किंग एक क्रांतिकारी खोजे कैसे, वीडियो कॉन्फ्रेंस के बारे में लिखिए। फूल मालाएं मिलने पर लेखक क्या सोचने लगे, लेखक कमरा छोड़कर जाने का निर्णय क्यों लिया, किंद्रू लालिम और किंचा लालिदा मकान बनाने का निर्णय करके कहाँ जाते हैं, किन किन जानवरों से मिलते हैं, उनसे क्या क्या सलाह लेते हैं, धीरज सक्सेना को बुद्धिमान रोबोट की ज़रूरत क्यों थी, रोबोदीप ने रोबोनील से क्या कहा, कर्नाटक की प्राकृतिक सौंदर्य का वर्णन, ओके, कर्नाटक की शिल्पकला के बारे में लिखिए। बचेंद्री का बचपन कैसे बीता, एवरेस्ट की चोटी पर पहुंचकर बिचेंद्री ने क्या किया, महिला की साहस गाथा पाठ का क्या संदेश है, गांव को आदर्श गांव कैसे बनाया जा सकता है, गांव की सफाई के लिए बालक क्या काम करते हैं, ಸೊ ಭಾವಾರ್ಥದಲ್ಲಿ ಹೇಳಿದ್ದಾರೆ ಮುಖ್ಯ ಮುಗಿಸೋಚಾಯಿ ಮಾತೃಭೂಮಿಯ ಸಾರಾಂಶನೂ ಕೂಡ ಬರ್ಬೋದು ಅಂತ ಹೇಳಿದ್ದಾರೆ। ದಿನಕರ್ ಜಿ के अनुसार मानव का सही ಪರಿಚಯ ಹೇಳಿದ್ದಾರೆ। ಅಲ್ಲಿ ಪ್ರಕೃತಿ पर सर्वत्र पुरुष है आसीन, ಅದು ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂದಿದ್ದಾರೆ। कवि के अनुसार मानव को सुख कब मिलता है, कृष्ण बलराम के साथ खेलने क्यों नहीं जाना चाहता। नेक्स्ट, बलराम कृष्ण के माता पिता के बारे में क्या कहता है। अनुवादದಲ್ಲಿ दुनिया में पहला मकान, कर्नाटक संपदा, सत्य की महिमा, शनि सबसे सुंदर ग्रह। ಇಲ್ಲಿ ಒಂದು 4-5 ವಾಕ್ಯಗಳನ್ನು 3 ವಾಕ್ಯಗಳನ್ನು ಕೊಡ್ತಾರೆ, ಅನುವಾದ ಮಾಡೋದಿರ್ತದೆ ನೋಡ್ಕೊಡ್ರಿ। ಇನ್ನು 5-6 ವಾಕ್ಯಗಳಲ್ಲಿ ವಿಶೇಷವಾಗಿ ಬಸಂತ की सच्चाई, इंटरनेट, गिल्लू, कर्नाटक संपदाದಿಂದ ಬಂದ್ರೂ ಕೂಡ ಬರಬಹುದು। गिल्लू के अंतिम दिन, बसंत ईमानदार लड़का है कैसे, ರಾಜಕಿಶೋರ್ के ಮಾನವೀಯತಾ। ಸೊ ಪದ್ಯದಲ್ಲಿ ನಿಮಗೆ ಗೊತ್ತಿದೆ ಅಸಫಲತಾದಿಂದ ಭಾಗವತುವರೆಗೆ ಹಾಡು ಬರೀಬೇಕು। ನಿಬಂಧದಲ್ಲಿ ಕರ್ನಾಟಕ ಸಂಪದ, ಇಂಟರ್ನೆಟ್, ಜನಸಂಖ್ಯೆ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ। ಪತ್ರದಲ್ಲಿ ಚುಟ್ಟಿ ಪತ್ರ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ। ಇಷ್ಟು ಪರೀಕ್ಷಾ ಸಿದ್ಧತೆ ಹಿಂದಿ ವಿಷಯದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಸಂಪನ್ಮೂಲ ವ್ಯಕ್ತಿಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಅಂತ ಹೇಳಿದ್ದಾರೆ। ಸೊ ನಾಳೆ ಹೋಗುವಾಗ ಈ ವಿಷಯಗಳ ಬಗ್ಗೆ ತಾವು ಹೆಚ್ಚು ಗಮನ ಕೊಟ್ಟು ಹೋಗಿ, ಖಂಡಿತವಾಗಿ ನಿಮಗೆ ಇಲ್ಲಿಂದ ಅಂಕಗಳು ಬರ್ತಾವೆ ಅಂತ ಹೇಳ್ತಾ ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು। ಪ್ಲೇಲಿಸ್ಟಲ್ಲಿ ಬಹಳಷ್ಟು ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ವಾಚ್ ಮಾಡಿ। ಬಾಯ್।